ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕ್ಷಣ ಕ್ಷಣಕ್ಕೂ ಕುತೂಹಲ, ಸೂಪರ್ ಓವರ್ಗಿಂತಲೂ ಇಂಟ್ರೆಸ್ಟಿಂಗು. ತಮಿಳುನಾಡಿನ ರಾಜಕೀಯ ಈಗ ಯಾವ ಟ್ವಿಸ್ಟ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಯಾರಿಂದಲೂ ಕೂಡ ಊಹಿಸೋದಕ್ಕಾಗ್ತಾ ಇಲ್ಲ. ರಾಜಕೀಯ ವಿಶ್ಲೇಷಕರೇ ಇವತ್ತು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಗಂಟೆಗೊಂದು ಡ್ರಾಮಾ, ತಮಾಷೆ ನೋಡ್ತಾ ಇದ್ರೆ ಹಳೆಯ ದೆಹಲಿ ರಾಜಕೀಯ ನೆನಪಾಗುತ್ತೆ. ವೀಕ್ಷಕರೇ, ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಒಂದು ಹೊಸ ಸಿದ್ಧಾಂತವನ್ನ ಅಳವಡಿಸಿಕೊಂಡಿದೆ. ಗೆದ್ದೆತ್ತಿನ ಬಾಲವನ್ನು ಹಿಡಿಯೋದು. ಹಿಂದೆ ನೆನಪಿರಬಹುದು, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಬಹುಮತ ಇಲ್ಲದೇ ಇದ್ದಾಗ ಇದೇ ಕಾಂಗ್ರೆಸ್ ಬೆಂಬಲವನ್ನು ನೀಡಿತ್ತು. ಈವನ್ ಕರ್ನಾಟಕದಲ್ಲಿ ಕೂಡ ಅದೇ ಕತೆ ನಡೆದಿತ್ತು. ಕುಮಾರಸ್ವಾಮಿ ಅವರ ಮನೆ ಬಾಗಿಲಿಗೆ ಹೋಗಿ ಸರ್ಕಾರ ಮಾಡೋದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಅದೇ ರೀತಿಯ ಪರಿಸ್ಥಿತಿ ಇವತ್ತು ತಮಿಳುನಾಡಿನಲ್ಲಿ ಟಿವಿಕೆ ಮುಖ್ಯಸ್ಥ ಜೋಸೆಫ್ ವಿಜಯ್ಗೆ ಎದುರಾಗಿದೆ. ಕಾಂಗ್ರೆಸ್ ವಿಜಯ್ ಹಿಂದೆ ಓಡೋದಕ್ಕೆ ಇವತ್ತು ಶುರು ಮಾಡಿಕೊಂಡಿದೆ. ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದರೆ 118 ಅನ್ನೋ ಮ್ಯಾಜಿಕ್ ನಂಬರ್ ಬೇಕೇ ಬೇಕು. ಸೊ ಈಗ ಈ ಸಂಖ್ಯೆಯ ಸುತ್ತುವೆ ಅಧಿಕಾರದ ಆಟ ಶುರುವಾಗಿದೆ. ಈಗ ಎಲ್ಲರ ಕುತೂಹಲ ಏನಂದ್ರೆ, ತಮಿಳುನಾಡಿನ ರಾಜಕೀಯ ಮುಂದೇನಾಗುತ್ತೆ? ವಿಜಯ್ CM ಆಗ್ತಾರಾ ಅಥವಾ ಸ್ಟಾಲಿನ್ ಯಾವುದಾದ್ರೂ ಗೇಮ್ ರೆಡಿ ಮಾಡ್ಕೊಂಡಿದ್ದಾರಾ? ಅಣ್ಣ ಅಂತಲೇ ರಾಹುಲ್ ಗಾಂಧಿ ಅವರು ಸ್ಟಾಲಿನ್ಗೆ ದ್ರೋಹ ಮಾಡಿದ್ಯಾಕೆ? ಕೋಪಗೊಂಡ ಸ್ಟಾಲಿನ್ನು ದೆಹಲಿಗೆ ಹೋಗಿ ಏನು ಮಾಡಿದ್ರು? ಮೋದಿಜಿ ಹಾಗೂ ಸ್ಟಾಲಿನ್ ಅವರ ರಹಸ್ಯ ಸಭೆಯಲ್ಲಿ ಏನಾಯಿತು? ಇದೆಲ್ಲದರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಒಮ್ಮೆ ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನು ಗಮನಿಸಿದ್ರೆ 1967ರ ದ್ರಾವಿಡ ಚಳುವಳಿ ಮತ್ತು ಭಾಷಾ ಚಳುವಳಿಯ ನಂತರ ಮೊದಲ ಬಾರಿಗೆ ಮೂರನೇ ಶಕ್ತಿಯೊಂದು ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದೆ. ಅವರೇ ಜೋಸೆಫ್ ವಿಜಯ್. ವಿಜಯ್ ಅವರು ಕೂಡ ಈ ಸಲ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ, ಅಷ್ಟರ ಮಟ್ಟಿಗೆ ಅವರಿಗೆ ಜನ ಬೆಂಬಲ ಸಿಕ್ಕಿದೆ. ಆದರೆ ಈ 108 ನಂಬರನ್ನು ಇಟ್ಕೊಂಡು ವಿಜಯ್ ಅವ್ರಿಗೆ CM ಆಗೋದಕ್ಕಾಗೋದಿಲ್ಲ. ವಿಜಯ್ಗೆ ಈಗ 118 ಸ್ಥಾನಗಳು ಬೇಕೇ ಬೇಕು. ಸೊ ಈಗ ವಿಜಯ್ ಅವರ ಮುಂದಿರುವ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಬಹುಮತದ ಕೊರತೆ. ಅವ್ರಿಗೆ ಬಂದಿರುವಂತಹ ಸೀಟುಗಳು ಬಹುಮತಕ್ಕೆ ಬೇಕಾದ ಸಂಖ್ಯೆಗಿಂತ ತೀರಾ ಕಡಿಮೆ ಇದೆ. ವಿಜಯ್ ಈಗಾಗಲೇ 2 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ವಿಜಯ್ ಅವರು 113 ಶಾಸಕರ ಬೆಂಬಲ ಪತ್ರವನ್ನು ಹಿಡಿದುಕೊಂಡು ಹೋಗ್ತಾರೆ. ಆದರೆ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸೋದಕ್ಕೆ ಬೇಕಾಗಿರುವಂಥದ್ದು ಮ್ಯಾಜಿಕ್ ನಂಬರ್ 118. ಸೊ ರಾಜ್ಯಪಾಲರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವಿಜಯ್ ಅವರೇ, ನಿಮಗೆ 118 ಶಾಸಕರ ಬೆಂಬಲ ಬೇಕೇ ಬೇಕು. ಈ ಸಂಖ್ಯೆಯನ್ನು ನೀವು ಇಟ್ಕೊಂಡು ಬನ್ನಿ, ಆಗ ನಾವು ನಿಮ್ಮನ್ನು ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಕೊಡ್ತೇವೆ ಅಂತ. ಕಳೆದ 7ನೇ ತಾರೀಕಿನ ದಿನ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ದೊಡ್ಡ ತಯಾರಿ ನಡೆದಿತ್ತು. ಆದರೆ ಬಹುಮತ ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗದ ಕಾರಣ ರಾಜ್ಯಪಾಲರು ಈ ಅನುಮತಿಯನ್ನು ನೀಡಲಿಲ್ಲ. ವೀಕ್ಷಕರೇ, ಈ ಸಲ ತಮಿಳುನಾಡಿನಲ್ಲಿ ಇನ್ನೊಂದು ಮಜಾ ಇರೋದೇನೆಂದರೆ ಕಾಂಗ್ರೆಸ್ ಪಕ್ಷದ ನಿಲುವು ನೋಡಿ. ಇದೇ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಎಲೆಕ್ಷನ್ಗೂ ಮುನ್ನ DMK ಮುಖ್ಯಸ್ಥ ಸ್ಟಾಲಿನ್ ಅವರನ್ನ ಬಾಯ್ ತುಂಬ ನನ್ನ ಅಣ್ಣ ಅಂತ ಕರೀತಾ ಇದ್ರು. My brother Stalin, elder brother Stalin. I don't call any other politician brother, huh? ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಜೊತೆಯಾಗಿ ಹೋರಾಡುವಂತಹ ಶಪಥವನ್ನು ಕೂಡ ಮಾಡ್ತಾರೆ. ಆದರೆ ತಮಿಳುನಾಡಿನಲ್ಲಿ DMKಗೆ ಬಹುಮತ ಸಿಗೋದಿಲ್ಲ ಅಂತ ಗೊತ್ತಾಗ್ತಾ ಇದ್ದಂಗೆ ಕಾಂಗ್ರೆಸ್ ತಕ್ಷಣ ಜೋಸೆಫ್ ವಿಜಯ್ ಅವರ TVKಗೆ ಬೆಂಬಲವನ್ನು ಘೋಷಿಸುತ್ತೆ. ಗಾಳಿ ಬಂದ ಕಡೆ ತೂರ್ಕೊಳ್ಳೋದು ಅನ್ನೋದು ಇದಕ್ಕೆ ನೋಡಿ. ಯಾರಿಗೀಗ ಸಿಟ್ಟಲ್ಲ ಹೇಳಿ? DMK ಮುಖ್ಯಸ್ಥ ಸ್ಟಾಲಿನ್ ತುಂಬ ಆಕ್ರೋಶಗೊಂಡಿದ್ದಾರೆ. ಕಾಂಗ್ರೆಸ್ ತನ್ನ ಬೆನ್ನಿಗೆ ಚೂರಿ ಹಾಕಿದೆ ಅಂತ DMK ಆರೋಪ ಮಾಡ್ತಾ ಇದೆ.
ಸ್ಟಾಲಿನ್ ಎಷ್ಟು ಕೋಪಗೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ ಬೆಂಬಲ ಘೋಷಿಸಿದ ತಕ್ಷಣ ದೆಹಲಿಗೆ ಹಾರಿ ಹೋಗಿ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ನಾಯಕರು ಗೆದ್ದವರ ಜೊತೆಗೆ ಹೋಗ್ತೇವೆಯೇ ಹೊರತು ಸೋತವರ ಜೊತೆಗಲ್ಲ ಅನ್ನೋ ಅರ್ಥದಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಇದೊಂಥರ ಗೊಂದಲದ ಗೂಡಾಗ್ಬಿಟ್ಟಿದೆ ಇವತ್ತು. ಈ ಬಿಕ್ಕಟ್ಟಿನ ನಡುವೆ AIADMK ಪಕ್ಷಕ್ಕೆ ತನ್ನ ಶಾಸಕರು ಎಲ್ಲಿ ಕೈ ಕೊಟ್ಬಿಡ್ತಾರೋ ಅನ್ನೋ ಭಯ ಶುರುವಾಗಿದೆ ನೋಡಿ. ಜೋಸೆಫ್ ವಿಜಯ್ ಅವರು ಒಮ್ಮೆ ಮುಖ್ಯಮಂತ್ರಿ ಆದರೆ ನಂತರ ಬೇರೆ ಪಕ್ಷದ ಶಾಸಕರನ್ನು ಸೆಳೆದು 118ರ ಸಂಖ್ಯೆಯನ್ನು ತಲುಪಬಹುದು. ಈ ಭೀತಿ ಕೂಡ ಎಲ್ಲರಲ್ಲಿದೆ. ಇದೇ ಕಾರಣಕ್ಕೆ AIADMK ತನ್ನ 28 ಶಾಸಕರನ್ನ ಪಾಂಡಿಚೇರಿಗೆ ಶಿಫ್ಟ್ ಕೂಡ ಮಾಡಿದೆ. ಪಾಂಡಿಚೇರಿಯಲ್ಲಿ ಅವರದ್ದೇ ಪಕ್ಷದ ಸರ್ಕಾರ ಇರೋದ್ರಿಂದ ಅಲ್ಲಿ ರೆಸಾರ್ಟ್ ರಾಜಕಾರಣ ಜೋರಾಗಿ ನಡೀತಾ ಇದೆ. ಯಾರು ಯಾವಾಗ ಬೇಕಾದರೂ ಶಾಸಕರನ್ನ ಒಡೆಯಬಹುದು ಅನ್ನೋ ಭಯದಿಂದ ಈ ಮುನ್ನೆಚ್ಚರಿಕೆ ಕ್ರಮವನ್ನ ಎಲ್ಲರೂ ತೆಗೆದುಕೊಳ್ತಾ ಇದ್ದಾರೆ. ಈ ಕಡೆ ದೆಹಲಿಯಿಂದ ಕಾಂಗ್ರೆಸ್ ನಾಯಕರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಅವರು ರಾಜ್ಯಪಾಲರ ವಿರುದ್ಧ ಹೇಳಿಕೆಗಳನ್ನು ನೀಡೋದಕ್ಕೆ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಸಂವಿಧಾನದ ಪ್ರಕಾರ ಅತಿ ದೊಡ್ಡ ಪಕ್ಷವನ್ನು ಸರ್ಕಾರ ರಚಿಸೋದಕ್ಕೆ ಕರಿಬೇಕು ಅನ್ನೋದು ಅವರ ವಾದ. ಆದರೆ ಸಂವಿಧಾನದಲ್ಲಿ ಎಲ್ಲೂ ಬಹುಮತ ಇಲ್ಲದೆ ಪಕ್ಷಕ್ಕೆ ನೇರವಾಗಿ ಅಧಿಕಾರ ನೀಡಬೇಕು ಅಂತ ಬರದೇ ಇಲ್ಲ. ಸ್ವತಃ ಸುಪ್ರೀಂ ಕೋರ್ಟೇ ಹೇಳಿರೋ ಪ್ರಕಾರ ರಾಜ್ಯಪಾಲರು ಸ್ಥಿರ ಸರ್ಕಾರಕ್ಕಾಗಿ ತಮ್ಮ ವಿವೇಚನೆಯನ್ನು ಬಳಸ್ಕೊಳ್ಬಹುದು. ಆದರೆ ಕಾಂಗ್ರೆಸ್ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಿರೋದು ನೋಡಿದ್ರೆ ತುಂಬ ಕಾಮಿಡಿ ಅನ್ನಿಸ್ತಾ ಇದೆ. ಮತ್ತೊಂದು ಕಡೆ TVK ನಾಯಕರು ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ವೇಳೆ DMK ಮತ್ತು AIADMK ಸೇರಿ ಸರ್ಕಾರ ರಚಿಸೋದಕ್ಕೆ ಪ್ರಯತ್ನ ಪಟ್ಟರೆ ತಮ್ಮ ಪಕ್ಷದ ಎಲ್ಲ 107 ಶಾಸಕರು ಕೂಡ ರಾಜೀನಾಮೆ ನೀಡ್ತೇವೆ ಅಂತ ಹೇಳ್ತಾರೆ. ನೋಡಿ, ತಮಿಳುನಾಡಿನಲ್ಲಿ ಯಾವುದೇ ಪೂರ್ವ ಚುನಾವಣಾ ಮೈತ್ರಿ ಇಲ್ಲದೆ ಇರೋ ಕಾರಣಕ್ಕೆ ಈ ಎಲ್ಲ ಸಮಸ್ಯೆಗಳು ಹುಟ್ಟುಕೊಳ್ತಾ ಇದೆ. ಈ ಎಲ್ಲ ರಾಜಕೀಯ ಸರ್ಕಸ್ಗಳ ನಡುವೆ ಭಾರತೀಯ ಜನತಾ ಪಕ್ಷಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಪ್ರತಿಪಕ್ಷಗಳ ಮೈತ್ರಿಕೂಟವಾದ ಇಂಡಿಯಾ ಅಲಿಯನ್ಸು ಹೇಗೆ ಒಡೆದು ಚೂರಾಗ್ತಿದೆ ಅನ್ನೋದಕ್ಕೆ ತಮಿಳುನಾಡೇ ಈಗ ಬೆಸ್ಟ್ ಎಕ್ಸಾಂಪಲ್ಲು. ಅಖಿಲೇಶ್ ಯಾದವ್ ಆಯಿತು, ಮಮತಾ ಬ್ಯಾನರ್ಜಿ ಆಯಿತು, ಈಗ ಸ್ಟಾಲಿನ್ ಸರದಿ. ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಿದ್ದವರ ಪರಿಸ್ಥಿತಿ ಈಗ ಹೇಗೆ ಬದಲಾಗಿ ಹೋಗಿದೆ ನೋಡಿ. BJP ನಾಯಕ ಅಣ್ಣಾಮಲೈ ಅವರನ್ನ ಈ ಗದ್ದಲದಿಂದ ದೂರ ಇಟ್ಟಿರೋದೇ ಒಂದೊಳ್ಳೆ ನಿರ್ಧಾರ ಅಂತ ಹೇಳ್ಬೋದಿಲ್ಲಿ. ಅಣ್ಣಾಮಲೈ ಹೇಳಿ ಕೇಳಿ ಒಬ್ಬ ಯೂತ್ ಆ್ಯಂಡ್ ಡೈನಾಮಿಕ್ ಲೀಡರು. ಒಂದು ವೇಳೆ ಈ ಬಿಕ್ಕಟ್ಟಿನಲ್ಲಿ ಅವರೇನಾದರೂ ಸಿಕ್ಕಾಕೊಂಡಿದ್ರೆ ಅವರ ರಾಜಕೀಯ ಭವಿಷ್ಯಕ್ಕೆ ಧಕ್ಕೆ ಆಗ್ಬಿಡ್ತಿತ್ತು. ಈಗ ಅವರು ಸೇಫ್ ಆಗಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ BJPಯನ್ನು ಬಲಪಡಿಸೋದಕ್ಕೆ ಹೆಚ್ಚಿನ ಸಮಯ ಕೂಡ ಸಿಕ್ಕಿದೆ ಅವರಿಗೆ. ಕೊನೆಯದಾಗಿ ಹೇಳಬೇಕಂದ್ರೆ ತಮಿಳುನಾಡು ರಾಜಕೀಯದಲ್ಲಿ ಈಗ ನಡೀತಾ ಇರುವಂಥದ್ದು ಕೇವಲ ಅಧಿಕಾರದ ಹಪಾಹಪಿ. ನಾಯಕರಿಗೆ ಜನರ ಹಿತಕ್ಕಿಂತ ಕುರ್ಚಿಯ ಮೇಲೆಯೇ ಆಸಕ್ತಿ, ಆಸೆ ಹೆಚ್ಚಾಗಿದೆ. ಯಾರ್ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ, ಯಾರ್ಯಾರ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದು ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾನೆ ಇದೆ. ಜೋಸೆಫ್ ವಿಜಯ್ ಅವರು 118 ಮ್ಯಾಜಿಕ್ ನಂಬರ್ ಸಂಖ್ಯೆಯನ್ನು ತಲುಪ್ತಾರಾ ಅಥವಾ ದ್ರಾವಿಡ ಚಳುವಳಿಯ ಹೆಸರಿನಲ್ಲಿ DMK ಮತ್ತು AIADMK ಒಂದಾಗ್ತವ? ತುಂಬ ಕುತೂಹಲ ಇದೆ. ಎಲ್ಲವನ್ನ ಕಾದು ನೋಡೋಣ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.